ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಏನಪ್ಪ ಟಾಪಿಕ್ ಅಂದ್ರೆ, ಈ ವಿಡಿಯೋದಲ್ಲಿ ನಾನು ಲೆಗ್ ವರ್ಕೌಟ್ ಹೇಗ್ ಮಾಡಬೇಕು ಫ್ರೆಶರ್ಸ್ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವರ್ಕೌಟ್ ನ ಟ್ರೈ ಮಾಡಿ, ನಿಮ್ಮ ಲೆಗ್ ಖಂಡಿತ ಗ್ರೋತ್ ಆಗುತ್ತೆ. ತುಂಬಾ ಜನ ಹೊಸಬ್ರು ಜಿಮ್ಮಿಗೆ ಜಾಯ್ನ್ ಆದಾಗ ಲೆಗ್ ವರ್ಕೌಟ್ ನ ತುಂಬಾ ಜನ ಸ್ಕಿಪ್ ಮಾಡ್ತಾರೆ. ಆ ತಪ್ಪು ಯಾರು ಮಾಡಬೇಡಿ. ಯಾಕಂದ್ರೆ ಲೆಗ್ ವರ್ಕೌಟ್ ಮಾಡಿದ್ರೇನೆ ನಿಮ್ಮ ಅಪ್ಪರ್ ಬಾಡಿ ಇಂಪ್ರೂವ್ ಆಗೋದು, ಮತ್ತೆ ಟೆಸ್ಟೋಸ್ಟೆರೋನ್ ಬೂಸ್ಟ್ ಆಗುತ್ತೆ ಲೆಗ್ ವರ್ಕೌಟ್ ಮಾಡಿದಾಗ. ಲೆಗ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಲೆಗ್ ನ ಚೆನ್ನಾಗಿ ವಾರ್ಮ್ ಅಪ್ ಮಾಡ್ಕೊಳ್ಳಿ. ವಾರ್ಮ್ ಅಪ್ ಯಾವ ತರ ಮಾಡ್ಬೇಕು ಅಂತ ಹಳೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಾರ್ಮ್ ಅಪ್ ಆದ್ಮೇಲೆ ನಾನು ಇವಾಗ ಯಾವ್ದು ವಾರ್ಮ್ ಅಪ್ ಹೇಳ್ಕೊಡ್ತೀನಿ ಅದು ಮಾಡಿ. ನಿಮ್ಮ ಲೆಗ್ ಆದಷ್ಟು ಫ್ರೀ ಮಾಡ್ಕೊಳ್ಳಿ ವರ್ಕೌಟ್ ಮಾಡೋಕ್ಕೂ ಮುಂಚೆ. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸೈಕಲ್ ಇರುತ್ತೆ. ಈ ತರ ಸೈಕಲ್ ಇಲ್ಲ ಅಂದ್ರೂ ಬೇರೆ ತರ ಸೈಕಲ್ ಇರುತ್ತೆ ಜಿಮ್ ಅಲ್ಲಿ. ಅದನ್ನ ಒಂದು 2 ಮಿನಿಟ್ಸ್ ಮಾಡಿ ಸಾಕು. ಅದಾದ್ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿ. ಲೆಗ್ ವರ್ಕೌಟ್ ಚೆನ್ನಾಗಿ ಮಾಡಬೇಕು ಅಂದ್ರೆ ನೀವು ಸ್ವಲ್ಪ ಮೊಬಿಲಿಟಿ ಎಕ್ಸರ್ಸೈಸ್ ಮಾಡಬೇಕು. ಆ ಮೊಬಿಲಿಟಿ ಎಕ್ಸರ್ಸೈಸ್ ಯಾವ ತರ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಲೆಗ್ ವರ್ಕೌಟ್ ಮೊದಲನೇ ವರ್ಕೌಟ್ ಫ್ರೀ ಸ್ಕ್ವಾಟ್ ಹೊಡಿಬೇಕು. ಫಸ್ಟ್ ಕಾಲ್ ಸ್ವಲ್ಪ ಎರಡು ಕಾಲ್ ಜೋಡಿಸ್ಕೊಳ್ಳಿ. ಎರಡು ಕಾಲ್ ಜೋಡಿಸ್ಕೊಂಡು ಫಸ್ಟ್ ನಿಮಗೆ ಯಾವ ತರ ನಿಂತ್ಕೊಬೇಕು, ಯಾವ ಅಳತೆಯಲ್ಲಿ ಕಾಲ್ ವೈಡ್ ಮಾಡಬೇಕು ಕ್ಲೋಸ್ ಮಾಡಬೇಕು ಗೊತ್ತಾಗಲ್ಲ. ನಿಮ್ಮ ಪಾದ ಎರಡು ಕಾಲಿನ ಪಾದ ಸ್ಟ್ರೈಟ್ ಇಟ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ವಿ ಶೇಪ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಇಮ್ಡಿ ಹೊರಗೆ ಹಾಕಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ವಿ ಶೇಪ್ ಮಾಡ್ಕೊಂಡು ಕಾಲ್ ವೈಡ್ ಮಾಡ್ಕೊಳ್ಳಿ. ಇಷ್ಟೇ. ಇದೇ ಪೊಸಿಷನ್ ಅಲ್ಲಿ ನೀವು ನಿಂತ್ಕೊಂಡು ಸ್ಕ್ವಾಟ್ ಮಾಡಬೇಕು. ಅಲ್ಲಿಂದ ಎರಡು ಕೈ ಮುಂದೆ ಸ್ಟ್ರೈಟ್, ಎರಡು ಕೈ ಮುಂದೆ ಮಾಡ್ಕೊಳ್ಳಿ. ಇದಾದ್ಮೇಲೆ ಸೀದಾ ಮುಕ್ಕಾಲ್ ಭಾಗ ಕುತ್ಕೊಬೇಕು. ಇಮ್ಡಿ ಎತ್ತಬಾರ್ದು, ಹಾಗೆ ಸೀದಾ ಮೇಲೆದ್ದೋಳಿ, ಮತ್ತೆ ಕುತ್ಕೊಳ್ಳಿ, ಹಾಗೆ ಮೇಲೆದ್ದೋಳಿ. ಒಬ್ಬೊಬ್ರು ಇಮ್ಡಿ ಹಿಂಗ್ ಕುತ್ಕೊಂತಾರೆ, ಇಮ್ಡಿ ಎಲ್ಲ ಎತ್ತುತ್ತಾರೆ. ಇಮ್ಡಿ ಎಲ್ಲ ಕರೆಕ್ಟ್ ಗ್ರೌಂಡ್ ಮೇಲೆ, ನೆಲದ ಮೇಲೆ ಇಮ್ಡಿ ಎಲ್ಲ ಕರೆಕ್ಟ್ ನಿಮ್ಮ ಪಾದ ನೆಲದ ಮೇಲೆ ಇರ್ಬೇಕು. ಅಲ್ಲಿಂದ ಸೀದಾ ಮುಂದೆ ಬರ್ಬೇಕು. ಈ ಪೋಸ್ಟರ್ ನೋಡ್ಕೊಳ್ಳಿ. ಈ ನಿಮ್ಮ ಪಾದದಿಂದ ಮಂಡಿ ಆಚೆ ಇರಬೇಕು. ಒಬ್ಬೊಬ್ರು ಹಿಂಗ್ ಫುಲ್ ಹಿಂದೆ ಹೋಗ್ತಾರೆ, ಆತರ ಹೊಡಿಬಾರ್ದು. ನಿಮ್ಮ ಮಂಡಿ ಮುಂದೆ ಇರ್ಬೇಕು ಯಾವತ್ತು. ಇಲ್ಲಿಂದ ಸ್ಟ್ರೈಟ್ ಮೇಲೆ ಎದ್ದೊಂಬೇಕು. ನನ್ನ ಅಪ್ಪರ್ ಬಾಡಿನೂ ಅಷ್ಟೇ. ಅಪ್ಪರ್ ಬಾಡಿ ಸ್ವಲ್ಪ ಮುಂದೆ ಬೆಂಡಿರುತ್ತೆ. ನನ್ನ ಪಾದ ಫುಲ್ಲು ನೆಲಕ್ಕೆ ಟಚ್ ಆಗಿರುತ್ತೆ, ಮಂಡಿ ಸ್ವಲ್ಪ ಮುಂದೆ ಇರುತ್ತೆ. ಇಲ್ಲಿಂದ ಸೀದಾ ಮೇಲೆ ಎದ್ದೊಂಬೇಕು. ಈ ವರ್ಕೌಟ್ ನ ಬರೀ ಫ್ರೀ ಸ್ಕ್ವಾಟ್ ಮಾಡಿ, ವೆಯ್ಟ್ ಹಾಕೊಂಡು ಹೊಡೆಯೋದೇನು ಬೇಡ. ಫ್ರೀ ಸ್ಕ್ವಾಟ್ ಮಾಡಿ. ಇದನ್ನೇ 3 ರೌಂಡ್ಸ್ ಮಾಡಿ, ಇಲ್ಲ 4 ರೌಂಡ್ಸ್ ಮಾಡಿ ಸಾಕು. ಈ ವರ್ಕೌಟ್ ನಿಮ್ಮ ಓವರ್ ಆಲ್ ಥೈಸ್ ಮಸಲ್ಸ್ ಗೆ ವರ್ಕೌಟ್ ಬೀಳುತ್ತೆ. ನಿಮ್ಮ ಎರಡನೇ ವರ್ಕೌಟ್ ಲೆಗ್ ಎಕ್ಸ್ಟೆನ್ಷನ್ ಮಿಷಿನ್ ನ ಹೇಗೆ ಸೆಟ್ ಮಾಡ್ಕೋಬೇಕು ಅಂತ ಫಸ್ಟ್ ತೋರಿಸ್ತೀನಿ. ಫಸ್ಟ್ ಲೆಗ್ ಎಕ್ಸ್ಟೆನ್ಷನ್ ಮಿಷಿನ್ ನ ಈಗ ಕೆಳಗಡೆ ಒಂದು ರೋಲರ್ ಬರುತ್ತೆ. ಈ ರೋಲರ್ ಕೆಳಗಡೆ ಫುಲ್ ಡೌನ್ ಇರಬೇಕು. ನಿಮ್ಮ ಕಾಲ್ ಹಿಂದೆ ಹಾಕೊಂಡು ಆ ರೋಲರ್ ಕರೆಕ್ಟ್ ಇಲ್ಲಿ ಕುತ್ಕೊಬೇಕು. ಆ ರೋಲರ್ ಒಬ್ಬೊಬ್ರು ಇಲ್ಲಿ ಹಾಕೊಂತಾರೆ, ಈ ಇದ್ರ ಮೇಲೆ ಹಾಕೊಂತಾರೆ. ಕರೆಕ್ಟ್ ನಿಮ್ಮ ಆಂಕಲ್ ಹತ್ರ ಇಲ್ಲಿ ಬರಬೇಕು ಈ ರೋಲರ್. ಇಲ್ಲಿ ಸೆಟ್ ಮಾಡ್ಕೊಬೋದು ನೀವು. ಆಲ್ಮೋಸ್ಟ್ ಎಲ್ಲ ಜಿಮ್ಮಲ್ಲೂ ಇದೇ ತರ ಸೇಮ್ ಆಸ್ ಇಟ್ ಈಸ್ ಸೇಮ್ ಮಿಷಿನ್ಸ್ ಇರುತ್ತೆ. ಸೆಟ್ ಮಾಡ್ಕೊಂಡು ಕರೆಕ್ಟ್ ಈ ರೋಲರ್ನ ಇಲ್ಲಿ ಕುತ್ಕೊಬೇಕು. ಕುತ್ಕೊಳ್ಳೋಗೆ ನೀವು ಸೆಟ್ ಮಾಡ್ಕೋಬೇಕು. ನೆಕ್ಸ್ಟು ಸಪೋರ್ಟಿಗೆ ಕೈ ಹಿಡ್ಕೊಳ್ಳಿ. ಸಪೋರ್ಟಿಗೆ ಹಿಡ್ಕೊಂಡ್ರೆ ಅವಾಗ ಸ್ವಲ್ಪ ಚೆನ್ನಾಗಿ ವೆಯ್ಟ್ ಹೊಡಿಬೋದು. ಇಲ್ಲಿಂದ ಸೀದಾ ಕಾಲ್ ಮೇಲೆ ಎತ್ಬಿಟ್ಟು ಫುಲ್ ಇಳಿಸ್ಬೇಕು. ಅರ್ಧಂಬರ್ಧ ಹೊಡಿಬಾರ್ದು. ಇಲ್ಲಿಂದ ಮತ್ತೆ ಮೇಲೆ ಎತ್ತಬೇಕಾದ್ರೆ ನಿಮ್ಮ ಪಾದ ಹಿಂಗಿರಬಾರ್ದು. ಸ್ವಲ್ಪ ಪಾದ ಮೇಲೆ ಎತ್ಕೊಂಡು ಹಿಂಗಿರ್ಬೇಕು. ಈ ತರ ಇದ್ರೆ ಅದು ರಾಂಗ್. ನಿಮ್ಮ ಥೈ ಮಸಲ್ಸಿಗೆ ಅಷ್ಟು 100% ವರ್ಕೌಟ್ ಬೀಳಲ್ಲ. ಅದೇ ಪಾದನ ಹಿಂಗೆ ಫುಲ್ ಮೇಲೆ ಎತ್ತಿದ್ರೆ ಅವಾಗ ನಿಮ್ಮ ಥೈಸಿಗೆ 100% ನೀವು ಎಷ್ಟು ಎಫರ್ಟ್ ಆಗಿ ಹೊಡಿತಿರ್ತೀರೋ ಅಷ್ಟು ಎಫರ್ಟ್ ನಿಮ್ಮ ಥೈಸ್ ಮಸಲ್ಸ್ಗೆ ಬೀಳುತ್ತೆ. ಫುಲ್ ಥೈಸ್ ಮಸಲ್ ಫ್ಲೆಕ್ಸ್ ಆಗಬೇಕು ಹಿಂಗೆ ಎತ್ತಿದಾಗ. ಆ ಥರ ವರ್ಕೌಟ್ ಮಾಡಿ. ಈ ವರ್ಕೌಟು ಅಷ್ಟೇ 4 ಸೆಟ್ ಮಾಡಿ. ರೆಪ್ಸ್ ಬಂದ್ಬಿಟ್ಟು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದೇ ಸೇಮ್ ಆಸ್ ಇಟ್ ಈಸ್ ರೆಪ್ಸ್ ಮಾಡಿದ್ರೆ ಸಾಕು. ಈ ವರ್ಕೌಟ್ ನಿಮ್ಮ ಫ್ರಂಟ್ ಕ್ವಾಡ್ ಮಸಲ್ಸ್ಗೆ ವರ್ಕೌಟ್ ಬೀಳುತ್ತೆ. ಇವಾಗ ಬನ್ನಿ ಮೂರನೇ ವರ್ಕೌಟ್ ಯಾವುದು ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಮೂರನೇ ವರ್ಕೌಟು ಲೆಗ್ ಪ್ರೆಸ್. ಈ ಲೆಗ್ ಪ್ರೆಸ್ ಅಲ್ಲಿ ತುಂಬಾ ವೇರಿಯಂಟ್ ಇದೆ. ಇವಾಗ ಫ್ರಂಟ್ ಥೈಸಿಗೆ, ಓವರ್ ಆಲ್ ಥೈಸಿಗೆ ವರ್ಕೌಟ್ ಮಾಡ್ಬೋದು, ಮತ್ತೆ ಇನ್ನರ್ ಥೈಸಿಗೆ, ಔಟರ್ ಥೈಸಿಗೆ, ಕ್ವಾಡ್ಸಿಗೆ, ಹ್ಯಾಮ್ಸ್ಟ್ರಿಂಗಿಗೆ ಎಲ್ಲಾ ತರ ಹೊಡಿಬೋದು. ನಾವು ಇಟ್ಕೊಳ್ಳೋ ಪೊಸಿಷನ್ ಅಲ್ಲೇ ಯಾವ ಮಸಲ್ಸಿಗೆ ಬೀಳುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಈ ಜಾಗದಲ್ಲಿ ಇಟ್ಕೊಂಡ್ರೆ ನಿಮ್ಮಲ್ಲಿ ಪ್ಯಾಡ್ ಇರುತ್ತೆ ಲೆಗ್ ಪ್ರೆಸ್ ಇಂದು. ಈ ಜಾಗದಲ್ಲಿ ಇಟ್ಕೊಂಡು ಪಾದ ಸ್ಟ್ರೈಟ್ ಮಾಡ್ಕೊಂಡಿದ್ರೆ
ನಿಮ್ಮ ಕ್ವಾಡ್ ಮಸಲ್, ಈ ಮಸಲ್ ವರ್ಕೌಟ್ ಬೀಳುತ್ತೆ. ಫ್ರಂಟ್ ತೊಡೆ ಇರುತ್ತಲ್ಲ, ಫ್ರಂಟಿಗೆ ಈ ಮಸಲ್ಸ್ಗೆ ವರ್ಕೌಟ್ ಬೀಳುತ್ತೆ. ಇವಾಗ ಕಾಲು ಇಲ್ಲಿಂದ ಫುಲ್ ಮೇಲ್ ಹೋಗ್ಬೇಕು. ಮೇಲೋಗಿ ನಿಮ್ಮ ಪಾದ ಅರ್ಧ ಹೊರಗಿರ್ಬೇಕು, ಅರ್ಧ ಇಂಡಿ ಎಲ್ಲ ಪ್ಯಾಡಿ ಟಚ್ ಆಗಿರ್ಬೇಕು. ಕ್ಲೋಸ್ ಇಷ್ಟು ಗ್ಯಾಪ್ ಇರಬೇಕು, ಎರಡು ಕಾಲಿನ ಮಧ್ಯೆ ಇಷ್ಟು ಗ್ಯಾಪ್ ಇರಬೇಕು. ಇಲ್ಲಿಂದ ಸೀದಾ ಕೆಳಗೆ ಮಾಡಬೇಕು. ಈ ತರ ಮಾಡಿದ್ರೆ ನಿಮ್ಮ ಓವರ್ ಆಲ್ ಈ ವರ್ಕೌಟ್ ಫುಲ್ ಹ್ಯಾಮ್ಸ್ಟ್ರಿಂಗಿಗೆ ವರ್ಕೌಟ್ ಬೀಳುತ್ತೆ. ಅದನ್ನೇ ನೀವು ಸ್ವಲ್ಪ ಮೇಲಿಡ್ಕೊಂಡು ಸ್ವಲ್ಪ ಪಾದನ ಸ್ವಲ್ಪ ವಿ ಶೇಪ್ ಮಾಡ್ಕೊಬೇಕು ಸ್ವಲ್ಪ. ಅವಾಗ ನಿಮಗೆ ಹ್ಯಾಮ್ಸ್ಟ್ರಿಂಗಿಗೆ ಬೀಳುತ್ತೆ. ತೊಡೆ ಹಿಂಭಾಗ ಹ್ಯಾಮ್ಸ್ಟ್ರಿಂಗಿಗೆ ವರ್ಕೌಟ್ ಬೀಳುತ್ತೆ. ಅದೇ ನೀವು ಫುಲ್ ವಿ ಶೇಪ್ ಮಾಡ್ಕೊಂಡು ಹಿಂಗ್ ಹೊಡೆದ್ರೆ ನಿಮ್ಮ ಇನ್ನರ್ ಥೈಸ್ಗೆ ವರ್ಕೌಟ್ ಬೀಳುತ್ತೆ. ಅದನ್ನ ನೀವು ಫುಲ್ಲು ಹತ್ರ ಹಿಡ್ಕೊಂಡು ಫುಲ್ ಡೌನ್ ಬರಬೇಕು. ಈ ತರ ಹೊಡೆದ್ರೆ ನಿಮ್ಮ ಔಟರ್ ಥೈಸ್ಗೆ, ಈ ಕ್ವಾಡ್ಸ್ಗೆ, ಔಟರ್ ಥೈಸ್ ಇಲ್ಲೊಂದು ಮಸಲ್ಸ್ ಇರುತ್ತೆ, ಆ ಮಸಲ್ಸ್ಗೆ ವರ್ಕೌಟ್ ಬೀಳುತ್ತೆ. ಇವಾಗ ಫ್ರೆಶರ್ಸ್ ನೀವು ಓವರ್ ಆಲ್ ಥೈಸ್ಗೆ ವರ್ಕೌಟ್ ಬೀಳಬೇಕು. ಅದಕ್ಕೆ ನೀವು ಸ್ವಲ್ಪ ವೈಡ್ ಹಿಡ್ಕೊಂಡು ಸ್ವಲ್ಪ ವಿ ಶೇಪ್ ಇಟ್ಕೊಳ್ಳಿ. ಸ್ವಲ್ಪ ಡೌನ್ ಇರಬೇಕು. ಇವಾಗ ಫುಲ್ ಡೌನ್ ಹಿಡ್ಕೊಬಾರ್ದು, ಫುಲ್ ಮೇಲ್ ಹಿಡ್ಕೊಬಾರ್ದು. ಕರೆಕ್ಟ್ ಇಲ್ಲಿ ಪ್ಯಾಡ್ ಕೊಟ್ಟಿರ್ತಾರಲ್ಲ, ಅದು ಸೆಂಟ್ರಲ್ ಹಿಡ್ಕೊಂಡು ಫುಲ್ ಡೌನ್ ಬರ್ರಿ. ಎತ್ತಬೇಕಾದ್ರೆ ಫುಲ್ ಕಾಲ್ ಸ್ಟ್ರೈಟ್ ಮಾಡಬಾರ್ದು, ಸ್ವಲ್ಪ ಇಷ್ಟಿರ್ಬೇಕು. ಫುಲ್ ಸ್ಟ್ರೈಟ್ ಮಾಡಬಾರ್ದು, ಮಂಡಿಗೆ ಇಂಜುರಿ ಆಗುತ್ತೆ ವೆಯ್ಟ್ ಹಾಕೊಂಡಾಗ. ಮುಕ್ಕಾಲ್ ಭಾಗ ಎತ್ತಬೇಕು. ನೀವು 90%, 85 to 90% ಮಾತ್ರ ಎತ್ತಬೇಕು. ಸಪೋರ್ಟ್ಗೆ ಕೈ ಇಲ್ಲಾದ್ರೂ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಾದ್ರೂ ಇಟ್ಕೊಳ್ಳಿ. ಮಾಡಿಬಿಟ್ಟು ಮತ್ತೆ ಇದು ಲಾಕ್ ಮಾಡಿಬಿಟ್ಟು ವೆಯ್ಟ್ನ ಬಿಡಬೇಕು. ನಾನು ಹೇಳ್ಕೊಟ್ಟ ಹಾಗೆ ಟ್ರೈ ಮಾಡಿ. ನಾನು ಯಾವ ಥರ ಪೊಸಿಷನ್ ಅಲ್ಲಿ ಕಾಲು ಹಿಡ್ಕೊಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಅದೇ ಮಸಲ್ಸ್ಗೆ ಟಾರ್ಗೆಟ್ ಆಗಿ ವರ್ಕೌಟ್ ಬೀಳುತ್ತೆ. ಫ್ರೆಶರ್ಸ್ ಬಂದ್ಬಿಟ್ಟು ಓವರ್ ಆಲ್ ಬಾಡಿ ಪಾರ್ಟಿಗೆ ಮಾಡಬೇಕು. ಇವಾಗ ಸಪ್ರೇಟ್ ಮಸಲ್ಸ್ಗೆ ಅಂದ್ರೆ ತುಂಬಾ ವರ್ಕೌಟ್ಸ್ ಆಗತ್ತೆ. ಎಲ್ಲಾ ವರ್ಕೌಟ್ಸು ಫ್ರೆಶರ್ಸ್ಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ವರ್ಕೌಟ್ ಅಲ್ಲೇ 2-3 ಮಸಲ್ಸ್ ವರ್ಕೌಟ್ ಬೀಳ್ಬೇಕು, 2-3 ಮಸಲ್ಸ್ಗೆ ವರ್ಕೌಟ್ ಬೀಳ್ಬೇಕು ಅಂತ ವರ್ಕೌಟ್ ಹೇಳ್ಕೊಡ್ತಾ ಇರೋದು. ಹಾಗಾಗಿ ಇದನ್ನ ಕರೆಕ್ಟ್ ಸೆಂಟ್ರಲ್ ಹಿಡ್ಕೊಂಡು ವರ್ಕೌಟ್ ಮಾಡಿ. ಓವರ್ ಆಲ್ ಫ್ರಂಟ್ ಕ್ವಾಡ್ಸ್ಗೂ ಬೀಳುತ್ತೆ, ನಿಮ್ಮ ಹ್ಯಾಮ್ಸ್ಟ್ರಿಂಗಿಗೂ ವರ್ಕೌಟ್ ಬೀಳುತ್ತೆ. ಇವಾಗ 4ನೇ ವರ್ಕೌಟ್, ಡಂಬಲ್ ಸುಮೋ ಸ್ಕ್ವಾಟ್. ಡಂಬಲ್ ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ, ಎಷ್ಟು ವೆಯ್ಟ್ ಆಗುತ್ತೆ. ಡಂಬಲ್ ತಗೊಂಡ್ಬಿಟ್ಟು ಈ ಥರ ಹಿಡ್ಕೊಬೇಕು. ನಿಮ್ಮ ಕೈಯಲ್ಲಿ ಈ ಥರ 2 ಕೈ ಜಾಯಿಂಟ್ ಮಾಡಿಕೊಂಡು ಈ ಡಂಬಲ್ನ ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡ್ಬಿಟ್ಟು ಕಾಲು ಆದಷ್ಟು ವೈಡ್ ಮಾಡಿಬಿಟ್ಟು ನಿಮ್ಮ ಪಾದನ ಹೊರಗೆ ಹಾಕ್ಬೇಕು. ಈ ಥರ ಹೊರಗೆ ಹಾಕ್ಬಿಟ್ಟು ಆಚೆ ಈಚೆ ಹೋಗ್ಬೇಕು. ಇವಾಗ ಕುತ್ಕೊಬೇಕಾದ್ರೂ ಅಷ್ಟೇ, ಕುತ್ಕೊಬೇಕಾದ್ರೆ ನಿಮ್ಮ ಮಂಡಿ ಆಚೆ ಹೋಗ್ಬೇಕು. ಸೀದಾ ಇಲ್ಲಿ ತನಕ ಕುತ್ಕೋಬೇಕು, ಎದ್ದೊಂಬೇಕು. ಅವಾಗ ನಿಮ್ಮ ಇನ್ನರ್ ಥೈಸ್ಗೆ ವರ್ಕೌಟ್ ಬೀಳತ್ತೆ. 2 ಪಾದ ಹೊರ ಹೋಗ್ಬೇಕು. ಇವಾಗ ಕುತ್ಕೊಬೇಕಾದ್ರೆ ಇಲ್ಲಿ ನೋಡಿ, ಮಂಡಿ ಆ ಕಡೆ ಹೋಗ್ಬೇಕು, ಈ ಮಂಡಿ ಈ ಕಡೆ ಹೋಗ್ಬೇಕು. ಒಬ್ಬೊಬ್ರು ಹಿಂಗ್ ಹೊಡಿತಾರೆ, ಹಿಂಗ್ ಕುತ್ಕೊಂಡು ಹಿಂಗ್ ಹೊಡಿತಾರೆ. ಈಗೆಲ್ಲ ಹೊಡಿಬೇಡ್ರಿ, ಸುಮ್ಮನೆ ಹೊಡಿಯೋದು. ಕಷ್ಟಪಟ್ಟು ಹೊಡಿತೀರಾ, ವರ್ಕೌಟ್ ಮಾತ್ರ ಬೀಳಲ್ಲ. ಈ ತರ ಕುತ್ಕೊಬೇಕು, ಮಂಡಿ ಆಚೆ ಈಚೆ ಹೋಗ್ಬೇಕು. ಅವಾಗ ನಿಮ್ಮ ಇಲ್ಲಿ ಇರುತ್ತಲ್ಲ ಮಸಲ್ಸ್, ಈ ಇನ್ನರ್ ಥೈಸ್ಗೆ ವರ್ಕೌಟ್ ಬೀಳುತ್ತೆ. ಈ ವರ್ಕೌಟ್ನ 4ನೇ ವರ್ಕೌಟ್ ಇದು. ಈ ವರ್ಕೌಟ್ ಅಷ್ಟೇ 4 ಸೆಟ್ ಮಾಡಿ ವೆಯ್ಟ್ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ. ಆದಷ್ಟು ಈ ವಿಡಿಯೋ ನೋಡ್ಕೊಂಡು ಫಾರ್ಮ್ ಯಾವ ತರ ಮಾಡ್ತಿದ್ದೀನಿ ಅಂತ ನೋಡ್ಕೊಂಡು ಸೇಮ್ ಆಸ್ ಇಟ್ ಈಸ್ ಫಾರ್ಮ್ ಅಲ್ಲಿ ವರ್ಕೌಟ್ ಮಾಡಿ. ಅವಾಗಲೇ ನಿಮ್ಮ ಮಸಲ್ಸ್ ಚೆನ್ನಾಗಿ ಗ್ರೋ ಆಗೋದು. ಇವತ್ತು ಲೆಗ್ ವರ್ಕೌಟ್ ಇಂದು ಲಾಸ್ಟ್ ವರ್ಕೌಟ್ ನಿಮ್ಮ ಕಾಫ್ ಮಸಲ್ಸ್ ಅಷ್ಟೇ. ನಿಮ್ಮ 2 ಪಾರ್ಟ್ಸ್ ಬರುತ್ತೆ. ನಿಮಗೆ ಇವತ್ತು ತೋರಿಸ್ತೀನಿ ಯಾವ ಪಾರ್ಟ್ಸ್ ಮಾಡಬೇಕು ಅಂತ. ಬೇಸಿಕ್ ಫ್ರೆಶರ್ಸ್ಗೆ ನಾರ್ಮಲ್ ವರ್ಕೌಟ್ ಹೇಳ್ಕೊಡ್ತೀನಿ. ಕಾಫ್ ಮಸಲ್ಸ್ಗೆ ವಿತೌಟ್ ವೆಯ್ಟ್ಸ್. ಕಾಲ್ ಬಂದ್ಬಿಟ್ಟು ಈ ತರ ಒಂದು ಸ್ಟೆಪ್ಪರ್ ಇರೋದ್ರಲ್ಲಿ ತಗೊಳ್ಳಿ. ಸ್ಟೆಪ್ಪರಲ್ಲಿ ನಿಂತ್ಕೊಂಡು ತುದಿಗಾಲಲ್ಲಿ ನಿಂತ್ಕೊಂಡು ಸಪೋರ್ಟಿಗೆ ಇದು ಇಟ್ಕೊಳ್ಳಿ. ಇದ್ರ ಮೇಲಾದ್ರೂ ಆಯ್ತು, ಯಾವ್ದ್ರ ಮೇಲಾದ್ರೂ ಆಯ್ತು, ಒಟ್ಟು ಒಂದು ಸ್ಟೆಪ್ ಇರಬೇಕು. ಆ ಸ್ಟೆಪ್ ಮೇಲೆ ನಿಂತ್ಕೊಂಡು ತುದಿಗಾಲಲ್ಲಿ ನಿಂತ್ಕೊಂಡು ಫುಲ್ ಬಿಡಬೇಕು, ಫುಲ್ ಎತ್ತಬೇಕು. ತುದಿಗಾಲಲ್ಲಿ ನಿಂತ್ಕೊಬೇಕು, ಮತ್ತೆ ಇಂಡಿ ಬಿಡಬೇಕು, ಮತ್ತೆ ತುದಿಗಾಲಲ್ಲಿ ನಿಂತ್ಕೋಬೇಕು. ಸ್ವಲ್ಪ ನಿಂತ್ಕೊಬೇಕಾದ್ರೆ ಸ್ವಲ್ಪ ಹೈಟ್ ಇರಲಿ, ಯಾಕಂದ್ರೆ ಇಂಡಿ ನೆಲಕ್ಕೆ ಟಚ್ ಆಗಬಾರ್ದು. ಸೀದಾ ಕೆಳಗೆ ಹೋಗ್ಬೇಕು, ಮತ್ತೆ ಸೀದಾ ಮೇಲೆ ಎತ್ತಬೇಕು. ಈ ವರ್ಕೌಟ್ ಅಷ್ಟೇ 4 ಸೆಟ್ ಮಾಡಿ. ಕಾಫ್ ಮಸಲ್ಸ್ಗೆ ಹೊಸೊಬ್ರಿಗೆ ಇದು ಒಂದು ವರ್ಕೌಟ್ ಸಾಕು.
ಇದನ್ನೇ ವೆಯ್ಟ್ ಹಾಕೊಂಡು ಮಾಡ್ತೀನಿ ಅಂದ್ರೆ ನಿಂತ್ಕೊಂಡು ಸ್ಮಿತ್ ಮಿಷಿನ್ ಅಲ್ಲಿ ಮಾಡ್ಬೋದು, ಇಲ್ಲ ಅಂದ್ರೆ ಕುತ್ಕೊಂಡು ಸೀಟೆಡ್ ಕಾಫ್ ರೈಸ್ ಅಂತ ಇದೆ. ನಿಮಗೆ ಎಷ್ಟಾಗುತ್ತೆ ಅಷ್ಟು ವೆಯ್ಟ್ ಹಾಕೊಂಡು ನಾನು ಇವಾಗ ತೋರಿಸ್ತೀನಿ. ಈ ತರ ಸೀಟೆಡ್ ಕಾಫ್ ಮಿಷಿನ್ ಇರುತ್ತೆ. ಇದು ಹಿಡ್ಕೊಂಡು ನೀವು ಇದು ಅಷ್ಟೇ ಪಾದ ಅರ್ಧ ಇರಬೇಕು ಮೇಲ್ ಇಟ್ಕೊಬೇಕಾದ್ರೆ ಸ್ಟೆಪ್ ಮೇಲೆ, ಇಮ್ಡಿ ಫುಲ್ಲು ಹೊರಗಿರ್ಬೇಕು, ತುದಿಗಾಲಲ್ಲಿ ಕುತ್ಕೊಬೇಕು. ಅದ್ರ ಮೇಲೆ ಎತ್ಬಿಟ್ಟು ಇದು ಅನ್ಲಾಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ಸೇಮ್ ಆಸ್ ಇಟ್ ಈಸ್, ಇಮ್ಡಿ ಫುಲ್ ಕೆಳಗೆ ಇಳಿಸ್ಬೇಕು. ಆದಷ್ಟು ತುದಿಗಾಲಲ್ಲಿ ನಿಂತ್ಕೋಬೇಕು, ತುದಿಗಾಲಲ್ಲಿ ಎತ್ತಬೇಕು ನಿಮ್ಮ ಕಾಲ್ನ, ಅವಾಗಲೇ ನೀಟಾಗಿ ಫ್ಲೆಕ್ಸ್ ಆಗೋದು ಮಸಲ್ಸ್. ಫುಲ್ ಕೆಳಗೆ ಬಿಟ್ಬಿಟ್ಟು ಮೇಲೆ ಎತ್ತಬೇಕು, ಹಾಗೆ ಕೆಳಗೆ ಬಿಟ್ಬಿಟ್ಟು ಮೇಲೆ ಎತ್ತಬೇಕು. ಈ ವರ್ಕೌಟ್ ನಿಮ್ಮ ಕಾಫ್ ಮಸಲ್ಸ್ ಇಂದ ಸೋಲಿಯಸ್ ಮಸಲ್ ಅಂತ ಬರುತ್ತೆ, ಆ ಮಸಲ್ಸ್ಗೆ ವರ್ಕೌಟ್ ಬೀಳುತ್ತೆ. ಅವಾಗ್ಲೇ ತೋರಿಸಿದ್ದು ಓವರ್ ಆಲ್ ಕಾಫ್ ಮಸಲ್ಸ್ ಗೆ ವರ್ಕೌಟ್ ಬೀಳುತ್ತೆ. ನೀವು ಎರಡರಲ್ಲಿ ಒಂದಾದ್ರೂ ಹೊಡಿಬಹುದು, ಇಲ್ಲ ಎರಡ್ ಬೇಕಾದ್ರೂ ಹೊಡಿಬಹುದು. ಕಾಫ್ ಮಸಲ್ಸ್ ಗೆ ತುಂಬಾ ವೇರಿಯನ್ಸ್ ಇದೆ, ಹೊಸೊಬ್ರಿಗೆ ಇಷ್ಟು ಹೊಡೆದ್ರೆ ಸಾಕು. ಇವಾಗ ನಿಮ್ಮ ಲೆಗ್ ವರ್ಕೌಟ್ ಮುಗೀತು. ವರ್ಕೌಟ್ ಆದ್ಮೇಲೆ ಸ್ಟ್ರೆಚಿಂಗ್ ಎಲ್ಲ ಇರುತ್ತೆ, ಎಲ್ಲಾ ಮಸಲ್ಸಿಗೂ ಇರುತ್ತೆ ಸ್ಟ್ರೆಚಿಂಗು. ನೀವು ವರ್ಕೌಟ್ ಆದ್ಮೇಲೆ ಸ್ಟ್ರೆಚಿಂಗ್ ಮಾಡ್ಕೊಬೇಕು. ಸ್ಟ್ರೆಚಿಂಗ್ ಮಾಡಿದ್ರೆ ಒಳ್ಳೆ ಸ್ಟ್ರೆಚಿಂಗ್ ಯಾವ ತರ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಶರ್ಸ್ ಎಲ್ಲರೂ ಲೆಗ್ ವರ್ಕೌಟ್ ಖಂಡಿತ ಮಾಡಲೇಬೇಕು. ಯಾಕಂದ್ರೆ ಲೆಗ್ ವರ್ಕೌಟ್ ಮಾಡಿದ್ರೆ ಏನ್ ಯೂಸು ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಲೆಗ್ ವರ್ಕೌಟ್ ಮಾಡಿದಾಗಲೇ ನಿಮ್ಮ ಅಪ್ಪರ್ ಬಾಡಿ ಗ್ರೋಯಿಂಗ್ ಕಾಣೋದು. ಒಬ್ಬೊಬ್ರು ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಅಂತ ಲೆಗ್ ವರ್ಕೌಟ್ ಸ್ಕಿಪ್ ಮಾಡ್ತಾರೆ. ಪೇನ್ ಬಂದೇ ಬರುತ್ತೆ, ನೀವು ಯಾವ ಮಸಲ್ಸಿಗೆ ಹೊಡೆದ್ರು ಪೇನ್ ಬಂದೇ ಬರುತ್ತೆ. ನೋ ಪೇನ್ ನೋ ಗೇನ್ ಅಂತ ಅದಕ್ಕೆ ಹೇಳೋದು. ಇವಾಗ ನೀವು ವೀಕ್ಲಿ ಲೆಗ್ ವರ್ಕೌಟ್ ಮಾಡ್ತಾ ಇದ್ರೆ ಲೆಗ್ ಪೇನ್ ಅಷ್ಟು ಆ ತರ ಪೇನ್ ಯಾವತ್ತೂ ಬರಲ್ಲ. ಅದಕ್ಕಾಗಿನೇ ಸ್ಟ್ರೆಚಿಂಗ್ ಅಂತ ಇರೋದು. ಸ್ಟ್ರೆಚಿಂಗ್ ಮಾಡಿದ್ರೆ ನಿಮ್ಮ ಮಸಲ್ ಕೆಪಬಿಲಿಟಿ ಇನ್ನೂ ಜಾಸ್ತಿ ಆಗತ್ತೆ. ನೀವು ವೆಯ್ಟ್ ಕೂಡ ಇನ್ಕ್ರೀಸ್ ಹೊಡಿಬಹುದು. ನಾಳೆ ಇನ್ನೊಂದು ದಿವಸ ವರ್ಕೌಟ್ ಮಾಡ್ಬೇಕಾದ್ರೆ ಇಂಜುರಿ ಕೂಡ ಆಗಲ್ಲ. ಸ್ಟ್ರೆಚಿಂಗ್, ಮೊಬಿಲಿಟಿ ಎಕ್ಸರ್ಸೈಸ್ ಇಂಥವು ಮಾಡಿದ್ರೆ ಅದು ಹೇಗೆ ಮಾಡಬೇಕು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಬಿಗಿನರ್ ಸೀರೀಸ್ ಅಂತ ನಾನು ಮೊದಲನೇ ಚೆಸ್ಟ್ ವರ್ಕೌಟ್ ಹೇಳ್ಕೊಟ್ಟಾಗ್ಲೇ ನಿಮಗೆ ಬಿಗಿನರ್ ಸೀರೀಸ್ ಅಂತ ಇದೆ ಅಂತ ಹೇಳಿದ್ದೆ. ಆ ಬಿಗಿನರ್ ಸೀರೀಸ್ ಇವತ್ತಿಗೆ ಮುಗೀತು. ಚೆಸ್ಟ್ ಇಂದ ಎಲ್ಲಾ ಪಾರ್ಟ್ ಇಂದ ಲೆಗ್ ವರ್ಗು ಎಲ್ಲಾ ಪಾರ್ಟ್ ವರ್ಗು ಫ್ರೆಶರ್ಸ್ಗೆ ಜಿಮ್ ಜಾಯ್ನ್ ಆದವರು ಮೊದಲನೇ ತಿಂಗಳು ಯಾವ ತರ ವರ್ಕೌಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋಸ್ನ ಬಿಟ್ಟಿದ್ದೀನಿ. 6 ದಿನ ನಾವು ಮಂಡೇ ಟು ಸ್ಯಾಟರ್ಡೆ ಏನು ವರ್ಕೌಟ್ ಮಾಡಬೇಕು ಅಂತ ಅವು ಎಲ್ಲಾ ವಿಡಿಯೋಸು ಇದೆ. ಆ ವರ್ಕೌಟ್ ವಿಡಿಯೋ ನೋಡ್ಕೊಂಡು ಆ ತರ ವರ್ಕೌಟ್ ಮಾಡಿ 1 ತಿಂಗಳು ಕವರ್ ಆಗತ್ತೆ. ಅದಾದ್ಮೇಲೆ ಮೊದಲನೇ ತಿಂಗಳು ಡಯಟ್ ಏನ್ ಮಾಡಬೇಕು, ಏನ್ ತಿನ್ಬೇಕು ಅಂತ ನಾನು ಇನ್ನೊಂದು ವಿಡಿಯೋ ಬಿಗಿನರ್ ಸೀರೀಸ್ ಅಂತ ಇನ್ನೊಂದು ವಿಡಿಯೋ ಮಾಡಿ ಬಿಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಈಗ ಹೊಸೊಬ್ರು ಸಿಂಗಲ್ ಪಾರ್ಟ್ ಮಾಡಿದ್ರೆ ಬೆಟರಾ, ಡಬಲ್ ಪಾರ್ಟ್ ಮಾಡಿದ್ರೆ ಬೆಟರಾ ಅಂತ ಕೇಳ್ತಿದ್ರಿ. ಸಿಂಗಲ್ ಪಾರ್ಟ್ ಮಾಡಿದ್ರು ಒಳ್ಳೇದೇ, ಡಬಲ್ ಪಾರ್ಟ್ ಮಾಡಿದ್ರು ಒಳ್ಳೇದೇ. ಇವಾಗ ಡಬಲ್ ಪಾರ್ಟ್ ಆದಷ್ಟು ಟ್ರೈ ಮಾಡಿ. ಟೈಮ್ ಸಾಕಾಗಲ್ಲ ಅಂದ್ರೆ ಸಿಂಗಲ್ ಪಾರ್ಟೇ ಮಾಡಿ. ಫ್ರೆಶರ್ಸ್ ಅಂತ ಅಲ್ಲ, ಯಾರು ಬೇಕಾದ್ರೂ ಡಬಲ್ ಪಾರ್ಟ್ ಮಾಡ್ಬೋದು, ಫ್ರೆಶರ್ಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬಲ್ಕ್ ಹೇಗೆ ಮಾಡೋದು, ಫ್ಯಾಟ್ ಲಾಸ್ ಹೇಗೆ ಮಾಡೋದು, ಮಸಲ್ ಕಟಿಂಗ್ಸ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಒಳ್ಳೊಳ್ಳೆ ಟಿಪ್ಸ್ ಜೊತೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಟ್ರಾವೆಲ್ ವಿತ್ ಫಿಟ್ ಗೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.